ಇನ್ನು ಇದೇ ಸಮೀರ್ ವಿರುದ್ಧ ಯುವತಿಯ ತಾಯಿ ಇನ್ನಷ್ಟು ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈ ಸಮೀರ್ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಾಗಲೇ ಈಗ ಸ್ವತಃ ಯುವತಿಯ ತಾಯಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಮೀರ್ ನನ್ನ ಮಗಳ ತಲೆ ಕೆಡಿಸಿದಾನೆ, ಸಮೀರ್ ಕುಟುಂಬ ನಮ್ಮನ್ನ ಸುಡೋದಕ್ಕೆ ಬಂದಿತ್ತು ಅಂತ ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಯುವತಿಯ ತಾಯಿ ಕೊಟ್ಟಿರುವ ಹೇಳಿಕೆ ಇದು. ಮಗಳಿಗೂ ಸಮೀರ್ಗೂ ಯಾವ ಸಂಬಂಧವೂ ಇಲ್ಲ. ಈ ಸಮೀರ ನನ್ನ ಮಗಳ ತಲೆ ಕೆಡಿಸಿದಾನೆ, ಸಮೀರ್ ಕುಟುಂಬ ನಮ್ಮನ್ನ ಸುಡೋದಕ್ಕೆ ಬಂದಿತ್ತು, ಸಮೀರ್ ಕುಟುಂಬಸ್ಥರಿಂದ ಮಗಳಿಗೆ ಕಿರುಕುಳ, ನ್ಯಾಯ ಸಿಗಬೇಕು ಸಮೀರ್ಗೆ, ಸಮೀರ್ ವಿರುದ್ಧ ಸೂಕ್ತ ಕ್ರಮ ಆಗಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಯುವತಿಯ ತಾಯಿ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಮೇಲೆ ಒಂದು ಲವ್ ಜಿಹಾದ್ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಯುವತಿಯ ತಾಯಿ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಯಾವಾಗ ಆಯ್ತಿದೆಲ್ಲ? ಬೆಳಗ್ಗೆ ಏನ್ ಗಲಾಟೆ ಆಯ್ತು? ಸರ್, ಮೊನ್ನೆ ನನ್ನ ಮನ್ಯಾಗ ಬಂದು ನಾವೆಲ್ಲರೂ ಮಕ್ಕೊಂಡಿದ್ವಿ. ಬಂದ ತಕ್ಷಣ 10 ಜನ ಬಂದು ನನ್ ಬಾಗ್ಲಾ ಬಡ್ಯಾಕತ್ತ ತಲ್ವಾರ್, ಬ್ಯಾಟ್, ಪೆಟ್ರೋಲ್ ಎಲ್ಲಾ ತಗೊಂಡ್ಬಂದು ನಿನ್ ಮನಿನ ಸುಡ್ತೀನಿ, ನಿನ್ ಮನಿನ ಮಾಡ್ತೀನಿ, ನನಗ ಕುತ್ತಿಗೆ ಈಚಕಾಕ ಬಂದಾರ. ಲವ್ ಜಿಯಾದೊಳಗ ನನ್ನ ಮಗಳಿಗೆ ಇದು ಹಿಟ್ಪು ಟೆಸ್ಟ್ ಮಾಡ್ಯಾರ್ರಿ. ಎಷ್ಟು ವರ್ಷದಿಂದ ನಿಮ್ಮ ಮಗಳು ಇದಕ್ಕೆ ಜಿಮ್ಗೆ ಹೋಗ್ತಿದ್ಲು? ಪರಿಚಯ ಇತ್ತ ಮುಂಚೆಯಿಂದ ಅವಳಿಗೆ? ಇಲ್ಲ ಸರ್, ಜಿಮ್ ಇಂದ ಅಷ್ಟೇ ಪರಿಚಯ ಇತ್ತು. ಎಲ್ಲ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಿದ್ರು. ಅಕ್ಕ ನನ್ನ ಮಗಳು ತಗೋರಿ, ನನ್ನ ತಂಗಿ ತಗೋರಿ ಅಂತ ಹೇಳಿ ಮಾತಾಡಿ ಹೇಳ್ತಿದ್ರು ಸರ್ ನಮಗೆ. ಹಂಗಂತೇಳಿ ನಾವೊಂದ್ ಭರೋಸದಿಂದ ಬಿಟ್ಟಿದ್ರು. ಅವ್ರು ಈ ಟೈಪ್ ಹಿಟ್ಪು ಟೆಸ್ಟ್ ಮಾಡಿ, ಚಿಂಗಮ್ ತಿನ್ನಿಸಿ, ಏನೇನ್ರಿ ಡ್ರಿಂಕ್ ಒಳಗ ಅದ್ ಏನ್ ನಶಾ ಮಾಡಿ ನನ್ನ ಮಗಳಿಗೆ ಏನ್ ಮಾಡ್ಯಾರೋ ಅದು ನನಗೆ ಗೊತ್ತಿಲ್ಲ ಸರ್. ಆದ್ರೆ ಇದು ಒಂದ್ ಹುಡುಗಿಗೆ ಆಗಿದ್ದು ನೆಕ್ಸ್ಟ್ ಯಾವ ಹುಡುಗಿಗೂ ಆಗ್ಬಾರ್ದಂತ ಹೇಳಿ ನಾನ್ ನಿಮ್ಮ ಎಲ್ಲಾರ ಹತ್ರ ಕೇಳ್ಕೊಂತ ಇದ್ದೆ. ನಮ್ಮ ಅಣ್ಣ ತಮ್ಮಂದ್ರಿಗೂ ಹೊಡೆದಾರ್ರಿ, ಭಾಳ ಅಂದ್ರ ಭಾಳ ಹೊಡೆದಾರ, ರಕ್ತ ಬಂದಂಗ ಹೊಡೆದಾರ್ರಿ ಸರ್ ಅವ್ರು. ನನ್ನ ಮನಿ ಮಠ ಬರಾಕ್ ಅವ್ರು ಏನಿತ್ತು ಸರ್ ಅಗೇನ್ಸ್? ನನ್ನ ಮನಿ ಮಠ ಬಂದವ್ರು ಎದಕ್ ಧಮಕಿ ಹಾಕೋದ್ರು ನಮ್ಗೆ ಅದ ಗೊತ್ತಾಗತ್ತಿಲ್ಲ. ಬ್ಲಾಕ್ ಮೇಲ್, ನನ್ನ ಮಗಳಿಗೆ ಬ್ಲಾಕ್ ಮೇಲ್ ಮಾಡ್ತೀನಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ, ನೀವು ಅಣ್ಣ ತಮ್ಮಂದ್ರ ಇದಾರ, ನಾವ್ ಬ್ಲಾಂಕ್ ಕ್ರಾಸ್ ಬರ್ತಿದ್ವು, ಹೊಲಸ ಬೈಗುಳ ರಸ್ತೆಗೆ ಹೋಗೋಬೇಕಾದ್ರೆ ಬೈಗುಳ ಬರ್ತಿದ್ರು, ಎಲ್ಲ ಮಾಡ್ಯಾರ್ರಿ ಸರ್ ಅವ್ರು. ಅವರು ಒಂದ್ ಕಡೆ ಹೇಳೋ ಪ್ರಕಾರ ಇಬ್ರು ಪ್ರೀತಿ ಮಾಡ್ತಿದ್ರು, ನಮ್ಮ ಮನೆಗೆಲ್ಲ ಬರ್ತಿದ್ಲು ಅಂತ ಅವ್ರ ಸಹೋದರಿ ಹೇಳಿದ್ರು. ಇಲ್ಲ ಸರ್, ಎಲ್ಲಾ ಸುಳ್ಳು ಸರ್. ಅವನು ಮಾಡ್ತಿದ್ದ, ಆಕೆ ಏನು ಮಾಡ್ತಿದ್ದಿಲ್ಲ ಸರ್, ಅವನ ಮಾಡ್ತಿದ್ದ, ಎದುರಿಸಿ ಅವನ ಮಾಡ್ತಿದ್ದ, ನನ್ನ ಮಗಳು ಮಾಡಿಲ್ಲ ಸರ್. ನಿಮ್ಗೆ ಈ ವಿಷಯ ಯಾವಾಗಿಂದ ಗೊತ್ತಾಯ್ತಮ್ಮ? ಇವತ್ತು ಸರ್ ಎಲ್ಲ ನನಗೆ ಮ್ಯಾಟರ್ ಗೊತ್ತಾಗಿತ್ತು ಸರ್, ಕ್ಲಿಯರ್ ಆಗಿದ್ದು ಇವತ್ತು ಗೊತ್ತಾಗಿತ್ತು. ನಾನು ಅಪೋಸ್ ಮಾಡ್ತಾನೆ ಇದ್ದೆ. ನೋಡಿ ಜಿಮ್ ಒಳಗ ಬಹಳ ನ್ಯೂಸ್ ಬರಾಕತ್ತಾವ, ನೋಡಿ ಹುಷಾರಾಗಿರು ಅಂತ ಹೇಳ್ತಾನೆ ಇದ್ದೆ ಸರ್. ನನಗೆ ಮ್ಯಾಟರ್ ಎಲ್ಲ ನನಗೆ ಬೆಳಗ್ಗೆ ಪಕ್ಕಾ ಗೊತ್ತಾಗಿದೆ ಸರ್. ಒಂದ್ ಕಡೆ ಅವರು ಟಾರ್ಚರ್ ಕೊಡೋದ್ರ ಬಗ್ಗೆ ಏನಾದ್ರು ನಿಮ್ಮ ಮಗಳು ಹೇಳಿದ್ಲ? ಮುಂಚಿತವಾಗಿ ತಮ್ಮ ಗಮನಕ್ಕೆ ಏನಾದ್ರು? ಸರ್, 4 ದಿನದಿಂದ ನನ್ನ ಮಗಳು ಹೇಳಕತ್ತಾಳ ಸರ್, ಟಾರ್ಚರ್ ಬಹಳ ಹೆದರಿಕೆ ಹಾಕಿದ್ದ. ನನ್ನ ಸಣ್ಣ ಮಗ ಒಂದ್ ಅದಾನ್ ಸರ್, ನನ್ನ ಸಣ್ಣ ಮಗಂಗ್ ಇಟ್ಕೊಂಡು ಬಹಳ ಹೆದರಿಕೆ ಹಾಕ್ಯಾರ. ಸುಳ್ಳ ನಾವು ಅವ್ರ ಪಾರ್ಟಿ ಬಂದಿದ್ವಿ, ಇವ್ರ ಪಾರ್ಟಿ ಬಂದಿದ್ದು ಎಲ್ಲ ಸುಳ್ಳು ಸರ್. ಅದು ನಮಗ್ ನ್ಯಾಯ ಬೇಕು ಸರ್, ನನಗ್ ನ್ಯಾಯ ಬೇಕು. ಹಿಂಗ ಮುಂದೇನ್ ಕಾನೂನು ಪ್ರಕಾರ ಇಂದ ನನಗ ಹೋಗ್ಬೇಕು ಸರ್, ಕರ್ಮ ಕೊಡ್ರಿ ನನಗೆ ಸರ್. ಇದಿಷ್ಟು ಯುವತಿಯ ತಾಯಿಯ ಮಾತುಗಳು. ಒಂದ್ ಕಡೆ ಈವರೆಗೂ ಕೂಡ ನಮ್ಮ ಗಮನಕ್ಕೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿತ್ತು. ಇವತ್ತು ಏಕಾಏಕಿ ನಮ್ಮ ಮೇಲೆ ಅವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಒಂದು ಅಳಲನ್ನ, ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ನ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಆ ಲವ್ ಜಿಹಾದ್ ಮಾಡ್ತಾ ಇದ್ದ ಯುವಕನ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ಇನ್ನಷ್ಟು ರಹಸ್ಯಗಳು ರಿವೀಲ್ ಆಗಿದೆ. ಆತ ಮಾಡ್ತಾ ಇದ್ದದ್ದು ಇದೇ ದಂಧೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಯುವತಿಯರನ್ನ ತನ್ನ ಮೋಸದ ಬಲೆಗೆ ಬೀಳಿಸೋದು, ಪಟಾಯಿಸೋದು, ಲವ್ ಜಿಹಾದ್ ಮಾಡೋದು, ಇದೇ ರೀತಿ ಮಾಡ್ತಾ ಇದ್ದ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಹಲವಾರು ಯುವತಿಯರ ಜೊತೆಗಿನ ಫೋಟೋಗಳು ಪತ್ತೆಯಾಗಿದೆ. ಗರ್ಭಪಾತ ಮಾತ್ರೆ, ಸ್ಕ್ಯಾನಿಂಗ್ ರಿಪೋರ್ಟ್, ಇವೆಲ್ಲ ಫೋಟೋಗಳು ಅಲ್ಲಿ ಸಿಕ್ಕಿರೋದು. ಹುಬ್ಬಳ್ಳಿ ಲವ್ ಜಿಹಾದ್ ಆರೋಪ ಕೇಸ್ಗೆ ಈ ರೀತಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗರ್ಭಪಾತ ಮಾತ್ರೆಯ ಫೋಟೋಸ್, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಈತನ ಮೊಬೈಲ್ ಅಲ್ಲಿ ಯಾಕೆ, ಅಲ್ಲಿ ಏನ್ ಕೆಲಸ ಅನ್ನುವಂತ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಲವ್ ಜಿಹಾದ್ನ ಆರೋಪದ ಬೆನ್ನಲ್ಲೇ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಹಲವು ಹುಡುಗಿರ ಫೋಟೋ ಈತನ ಮೊಬೈಲ್ ಅಲ್ಲಿ, ಗರ್ಭಪಾತ ಮಾತ್ರೆಗಳು ಅದರ ಫೋಟೋಗಳು ಈತನ ಮೊಬೈಲ್ ಅಲ್ಲಿ, ಸ್ಕ್ಯಾನಿಂಗ್ ರಿಪೋರ್ಟ್ ಫೋಟೋಗಳು ಈತನ ಮೊಬೈಲ್ ಅಲ್ಲಿ. ಹಾಗಿದ್ರೆ ಈತ ಮಾಡ್ತಾ ಇದ್ದ ಕೆಲಸ ಏನು? ಈತ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡೋದು, ಈತನ ಬಲೆಯಲ್ಲಿ ಬೀಳಿಸೋದು, ಆಮೇಲೆ ಲವ್ ಜಿಹಾದ್. ಈ ರೀತಿಯ ಗಂಭೀರ ಆರೋಪ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಈತನ ಮೊಬೈಲ್ ಅನ್ನ ವಶಪಡಿಸಿಕೊಂಡಾಗ ಆ ಮೊಬೈಲ್ ಅಲ್ಲಿ ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ.
ಹಾಗಿದ್ರೆ ಈತನ ಕೆಲಸ ಇದೇ ಆಗಿತ್ತು ಅನ್ನುವಂಥದ್ದು ಈಗ ಗಂಭೀರವಾದ ಆರೋಪ. ಈತ ಇದನ್ನೇ ಕೆಲಸ ಮಾಡಿಕೊಂಡಿದ್ದ, ಇದನ್ನೇ ಈತ ದಂಧೆಯಾಗಿ ಮಾಡಿಕೊಂಡಿದ್ದ. ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು, ಅವರನ್ನ ಬಲೆಗೆ ಬೀಳಿಸೋದು, ಆಮೇಲೆ ಮೋಸ ಮಾಡೋದು, ಲವ್ ಜಿಹಾದ್ ಮಾಡೋದು. ಈ ರೀತಿ ಆರೋಪ ಈ ಸಮೀರ್ ಅನ್ನೋ ಯುವಕನ ವಿರುದ್ಧ ಕೇಳಿ ಬಂದಿದೆ. ಸದ್ಯಕ್ಕೆ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಮಿಷನರ್ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಮಿಷನರ್ ಬಂದಿರೋದು ಈಗಾಗಲೇ ಕಮಿಷನರ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ವಿಚಾರವಾಗಿ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಠಾಣೆಗೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ಹಿಂದೂ ಸಂಘಟನೆಯಿಂದ ಆಗಿದೆ. ಹಿಂದೂ ಸಂಘಟನೆ ಯುವಕರು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಈ ರೀತಿ ಮೋಸ ಮಾಡುವಂತ ಯುವಕರನ್ನ ಒದ್ದು ಒಳಗಡೆ ಹಾಕಬೇಕು, ಯಾವುದೇ ಮುಲಾಜಿಟ್ಕೋಬಾರದು ಅನ್ನುವಂತಹ ಆಗ್ರಹ ಈ ಸಂಘಟನೆಗಳಿಂದ ಕೇಳಿ ಬರ್ತಾ ಇದೆ. ಇನ್ನು ಇದೇ ಸಮೀರ್ ವಿರುದ್ಧ ಯುವತಿಯ ತಾಯಿ ಇನ್ನಷ್ಟು ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈ ಸಮೀರ್ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಾಗಲೇ ಈಗ ಸ್ವತಃ ಯುವತಿಯ ತಾಯಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಮೀರ್ ನನ್ನ ಮಗಳ ತಲೆ ಕೆಡಿಸಿದಾನೆ, ಸಮೀರ್ ಕುಟುಂಬ ನಮ್ಮನ್ನ ಸುಡೋದಕ್ಕೆ ಬಂದಿತ್ತು ಅಂತ ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಯುವತಿಯ ತಾಯಿ ಕೊಟ್ಟಿರುವ ಹೇಳಿಕೆ ಇದು. ಮಗಳಿಗೂ ಸಮೀರ್ಗೂ ಯಾವ ಸಂಬಂಧವೂ ಇಲ್ಲ. ಈ ಸಮೀರ ನನ್ನ ಮಗಳ ತಲೆ ಕೆಡಿಸಿದಾನೆ, ಸಮೀರ್ ಕುಟುಂಬ ನಮ್ಮನ್ನ ಸುಡೋದಕ್ಕೆ ಬಂದಿತ್ತು, ಸಮೀರ್ ಕುಟುಂಬಸ್ಥರಿಂದ ಮಗಳಿಗೆ ಕಿರುಕುಳ, ನ್ಯಾಯ ಸಿಗಬೇಕು, ಸಮೀರ್ ವಿರುದ್ಧ ಸೂಕ್ತ ಕ್ರಮ ಆಗಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಯುವತಿಯ ತಾಯಿ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಮೇಲೆ ಒಂದು ಲವ್ ಜಿಹಾದ್ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಯುವತಿಯ ತಾಯಿ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಯಾವಾಗ ಆಯ್ತು ಇದೆಲ್ಲ? ಬೆಳಗ್ಗೆ ಏನ್ ಗಲಾಟೆ ಆಯ್ತು? ಸರ್, ಮೊನ್ನೆ ನನ್ನ ಮನ್ಯಾಗ ಬಂದು ನಾವೆಲ್ಲರೂ ಮಕ್ಕೊಂಡಿದ್ವಿ. ಬಂದ ತಕ್ಷಣ 10 ಜನ ಬಂದು ನನ್ನ ಬಾಗ್ಲಾ ಬಡ್ಯಾಕತ್ ತಲ್ವಾರ್, ಬ್ಯಾಟ್, ಪೆಟ್ರೋಲ್ ಎಲ್ಲಾ ತಗೊಂಡ್ಬಂದು ನಿನ್ ಮನಿನ ಸುಡ್ತೀನಿ, ನಿನ್ ಮನಿನ ಮಾಡ್ತೀನಿ, ನನಗ ಕುತ್ತಿಗೆ ಈಚೆಗಾಕ ಬಂದಾರ. ಲವ್ ಜಿಯಾದೊಳಗ ನನ್ನ ಮಗಳಿಗೆ ಇದು ಹಿಟ್ಪುಟೇಸ್ ಮಾಡ್ಯಾರ್ರಿ. ಎಷ್ಟು ವರ್ಷದಿಂದ ನಿಮ್ಮ ಮಗಳು ಇದಕ್ಕೆ ಜಿಮ್ಗೆ ಹೋಗ್ತಿದ್ಲು? ಪರಿಚಯ ಇತ್ತ ಮುಂಚೆಯಿಂದ ಅವಳಿಗೆ? ಇಲ್ಲ ಸರ್, ಜಿಮ್ಮಿಂದ ಅಷ್ಟೇ ಪರಿಚಯ ಇತ್ತು. ಎಲ್ಲ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಿದ್ರು. ಅಕ್ಕ ನನ್ನ ಮಗಳು ತಗೋರಿ, ನನ್ನ ತಂಗಿ ತಗೋರಿ ಅಂತ ಹೇಳಿನ ಮಾತಾಡಿ ಹೇಳ್ತಿದ್ರು ಸರ್ ನಮಗೆ. ಹಂಗಂತೇಳಿ ನಾವೊಂದು ಭರೋಸದಿಂದ ಬಿಟ್ಟಿದ್ರು. ಅವ್ರು ಈ ಟೈಪ್ ಹಿಟ್ಪುಟೇಸ್ ಮಾಡಿ, ಚಿಂಗಮ್ ತಿನ್ನಿಸಿ, ಏನೇನ್ರಿ ಡ್ರಿಂಕ್ ಒಳಗ ಅದೇನ್ ನಶಾ ಮಾಡಿ ನನ್ನ ಮಗಳು ಏನ್ ಮಾಡ್ಯಾರೋ ಅದು ನನಗೆ ಗೊತ್ತಿಲ್ಲ ಸರ್. ಆದ್ರೆ ಇದು ಒಂದ್ ಹುಡುಗಿಗೆ ಆಗಿದ್ದು ನೆಕ್ಸ್ಟ್ ಯಾವ ಹುಡುಗಿಗೂ ಆಗ್ಬಾರ್ದಂತ ಹೇಳಿ ನಾನ್ ನಿಮ್ಮ ಎಲ್ಲಾರ ಹತ್ರ ಕೇಳ್ಕೊಂತ ಇದ್ದೆ. ನಮ್ಮ ಅಣ್ಣ ತಮ್ಮಂದ್ರಿಗೂ ಹೊಡೆದಾರ್ರಿ, ಬಹಳ ಅಂದ್ರ ಬಹಳ ಹೊಡೆದಾರ, ರಕ್ತ ಬಂದಂಗ ಹೊಡೆದಾರ್ರಿ ಸರ್ ಅವ್ರು. ನನ್ನ ಮನಿ ಮಠ ಬರಕ್ ಅವ್ರು ಏನಿತ್ತು ಸರ್ ಅಗೇನ್ಸ್? ನನ್ನ ಮನಿ ಮಠ ಬಂದ್ ಅವ್ರು ಎದಕ್ ಧಮಕಿ ಹಾಕೋದ್ರು ನಮ್ಗೆ ಅದ ಗೊತ್ತಾಗತ್ತಿಲ್ಲ. ಬ್ಲಾಕ್ ಮೇಲ್, ನನ್ನ ಮಗಳಿಗೆ ಬ್ಲಾಕ್ ಮೇಲ್ ಮಾಡ್ತೀನಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ, ನೀವು ಅಣ್ಣ ತಮ್ಮಂದ್ರ ಇದಾರ, ನಾವ್ ಬ್ಲಾಂಕ್ ಕ್ರಾಸ್ ಬರ್ತಿದ್ವು, ಹೊಲಸ ಬೈಗುಳ ರಸ್ತೆಗೆ ಹೋಗೋಬೇಕಾದ್ರೆ ಬೈಗುಳ ಬರ್ತಿದ್ರು, ಎಲ್ಲ ಮಾಡ್ಯಾರ್ರಿ ಸರ್ ಅವ್ರು. ಅವರು ಒಂದ್ ಕಡೆ ಹೇಳೋ ಪ್ರಕಾರ ಇಬ್ರು ಪ್ರೀತಿ ಮಾಡ್ತಿದ್ರು, ನಮ್ಮ ಮನೆಗೆಲ್ಲ ಬರ್ತಿದ್ಲು ಅಂತ ಅವ್ರ ಸಹೋದರಿ ಹೇಳಿದ್ರು. ಇಲ್ಲ ಸರ್, ಎಲ್ಲಾ ಸುಳ್ಳು ಸರ್. ಅವನು ಮಾಡ್ತಿದ್ದ, ಆಕೆ ಏನು ಮಾಡ್ತಿದ್ದಿಲ್ಲ ಸರ್, ಅವನ ಮಾಡ್ತಿದ್ದ, ಎದುರಿಸಿ ಅವನ ಮಾಡ್ತಿದ್ದ. ನನ್ನ ಮಗಳು ಮಾಡಿಲ್ಲ ಸರ್. ನಿಮ್ಗೆ ಈ ವಿಷಯ ಯಾವಾಗಿಂದ ಗೊತ್ತಾಯ್ತಮ್ಮ? ಇವತ್ತು ಸರ್ ಎಲ್ಲ ನನಗೆ ಮ್ಯಾಟರ್ ಗೊತ್ತಾಗಿತ್ತು ಸರ್, ಕ್ಲಿಯರ್ ಆಗಿದ್ದು ಇವತ್ತು ಗೊತ್ತಾಗಿತ್ತು. ನಾನು ಅಪೋಸ್ ಮಾಡ್ತಾನೆ ಇದ್ದೆ. ನೋಡು ಜಿಮ್ ಒಳಗ ಬಹಳ ನ್ಯೂಸ್ ಬರಾಕತ್ತಾವ, ಹುಷಾರಾಗಿರು ಅಂತ ಹೇಳ್ತಾನೆ ಇದ್ದೆ ಸರ್. ನನಗೆ ಮ್ಯಾಟರ್ ಎಲ್ಲ ನನಗೆ ಬೆಳಗ್ಗೆ ಪಕ್ಕಾ ಗೊತ್ತಾಗಿದೆ ಸರ್. ಒಂದ್ ಕಡೆ ಅವರು ಟಾರ್ಚರ್ ಕೊಡೋದ್ರ ಬಗ್ಗೆ ಏನಾದ್ರು ನಿಮ್ಮ ಮಗಳು ಹೇಳಿದ್ಲ? ಮುಂಚಿತವಾಗಿ ತಮ್ಮ ಗಮನಕ್ಕೆ ಏನಾದ್ರು? ಸರ್, 4 ದಿನದಿಂದ ನನ್ನ ಮಗಳು ಹೇಳಕತ್ತಾಳ ಸರ್, ಟಾರ್ಚರ್ ಬಹಳ ಹೆದರಿಕೆ ಆಗಿದ್ದ. ನನ್ನ ಸಣ್ಣ ಮಗ ಒಂದ್ ಅದಾನ್ ಸರ್, ನನ್ನ ಸಣ್ಣ ಮಗಂಗ್ ಇಟ್ಕೊಂಡು ಬಹಳ ಹೆದರಿಕೆ ಹಾಕ್ಯಾರ. ಸುಳ್ಳ ನಾವು ಅವ್ರ ಪಾರ್ಟಿ ಬಂದಿದ್ವಿ, ಇವ್ರ ಪಾರ್ಟಿ ಬಂದಿದ್ವಿ, ಎಲ್ಲ ಸುಳ್ಳು ಸರ್. ಅದು ನಮಗೆ ನ್ಯಾಯ ಬೇಕು ಸರ್, ನನಗೆ ನ್ಯಾಯ ಬೇಕು. ಹಿಂಗ ಮುಂದೇನ್ ಕಾನೂನು ಪ್ರಕಾರ ಇಂದ ನನಗ ಹೋಗ್ಬೇಕು ಸರ್, ಕರ್ಮ ಕೊಡ್ರಿ ನನಗೆ ಸರ್. ಇದಷ್ಟು ಯುವತಿಯ ತಾಯಿಯ ಮಾತುಗಳು. ಒಂದ್ ಕಡೆ ಈವರೆಗೂ ಕೂಡ ನಮ್ಮ ಗಮನಕ್ಕೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿತ್ತು. ಇವತ್ತು ಏಕಾಏಕಿ ನಮ್ಮ ಮೇಲೆ ಅವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಒಂದು ಅಳಲನ್ನ, ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.